ಸಾಕಷ್ಟು ಸದ್ದು ಮಾಡಿದ್ದಂತಹ ಲೀಲಾ ಮಂಜು ಸಂತು ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ಪಡೆದುಕೊಳ್ತಾ ಇರುವಂಥದ್ದು. ಮಾಧ್ಯಮಗಳ ಮುಂದೆ ಏನು ಮಂಜು ಬಂದು ನನ್ನ ಪತ್ನಿ ಬೇಕು, ಫ್ಲೇವರು, ಚಿನ್ನು, ಬಂಗಾರ ಅಂಥೇಳಿ ಎಲ್ಲ ಪ್ರತಿಯೊಂದು ಮಾತುಗಳನ್ನು ಹೇಳಿ ಬಂದುಬಿಡು ಅಂತೇಳಿ ಕರಿತಿದ್ದ. ಆದರೆ ನಿನ್ನೆ ಸ್ವತಃ ಮಂಜುನೇ ಬಂದು ಅವರ ಪತ್ನಿ ಜೊತೆಗೆ ಏನು ಆ ಸಂತು ಏನಿದ್ದಾರೆ ಇವರ ಮೇಲೆ ಏನು ಬಾಟಲ್ ಮತ್ತು ಇವರಿಂದ ಹಲ್ಲೆ ಮಾಡಿ ಏನು ಕೊಲೆಗೆ ಯತ್ನ ಆಗಿದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬಂದಿರುವಂಥದ್ದು. ಈಗ ಸಂತು ನಮ್ಮ ಜೊತೆಗೆ ಇದ್ದಾರೆ ಮತ್ತು ಲೀಲಾ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸಂತು ಅವರೇ, ಈಗ ನಿನ್ನೆ ಏನಾಯಿತು? ಮಂಜು ಅವ್ರು ಬಂದು ನಿಮ್ಮ ಮನೆಗೆ ಏನಾಯಿತು ಘಟನೆಗಳು ಅಂತೇಳಿ? 8:15 ಮಂಜು ಅವ್ರು ಬರ್ತಾರೆ. ಮಂಜು ಅವರು ನಮ್ಮ ಮನೆ ಹತ್ರ ಬರ್ತಾಯಿದ್ದಾಗ ನಮ್ಮ ಫ್ರೆಂಡು ಫೋನ್ ಮಾಡಿ ಹೇಳ್ತಾರೆ, ಈ ಥರ ಮಂಜು ಬರ್ತಾಯಿದ್ದಾನೆ ನಿಮ್ಮ ಮನೆ ಹತ್ರ ಅಂತೆ. ಆವಾಗ ನಾನು ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಈ ಥರ ಮಂಜು ಬರ್ತಾಯಿದ್ದಾನೆ, ಡೋರ್ ಓಪನ್ ಮಾಡಬೇಡ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ನಮ್ಮ ಫ್ರೆಂಡನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಬರ್ತೀನಿ. ಬಂದಾಗ ಡೋರ್ ಹತ್ರ ನಿಂತಿದ್ದ. ಯಾಕಪ್ಪ ಇವಾಗ ಮನೆಯೆಲ್ಲ ಮಾತುಕತೆ ಆಯಿತು, ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು, ಮತ್ತೆ ಏನಕ್ಕೆ ಬರ್ತಾಯಿದ್ಯಾ ಅಂದೆ. ಏನು ಮಾತಾಡಲೇ ಇಲ್ಲ, ಏಕಾಏಕಿ ಕಣ್ಣಿಗೆ ಕಾಡ್ದ ಪುಡಿ ಹೊಡಿತಾನೆ. ಕಣ್ಣಿಗೆ ಕಾಡ್ದ ಪುಡಿ ಹೊಡೆದಿದ್ದೇನೆ, ಬಾಟ್ಲುಗಳಲ್ಲಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಇಲ್ಲಿ ತಲೆಗೆ ಹೊಡಿತಾನೆ, ಅದಾದಮೇಲೆ ಅದು ಮಿಸ್ಸಾಗಿ ಇಲ್ಲಿ ಹೊಟ್ಟೆಗೆ ಚುಚ್ಚಾಗಿ ಬರ್ತಾನೆ. ಅಲ್ಲಿ ಬೆನ್ನ ಹತ್ರ ಚುಚ್ಚಿದಾಗ ಅದು ಮಿಸ್ಸಾಗಿ ಹೊಟ್ಟೆಗೆ ಚುಚ್ಚಾಗಿ ಬರ್ತಾನೆ. ಆ ಕೈ ಅಡ್ಡ ಇಕ್ಕಿದಾಗ ಅದು ಫುಲ್ಲು ಸ್ಕಿನ್ ಸಮೇತ ಫುಲ್ಲು ಓಪನ್ ಆಗಿಬಿಡುತ್ತೆ. ಏನು ಮಾತಾಡಲೇ ಇಲ್ಲ, ಏಕಾಏಕಿ ಕಾಡ್ದ ಪುಡಿ ಹಾಕಿ ಹೊಡಿತಾ ಇದ್ದಾನೆ. ಅದಾದಮೇಲೆ ಲಾಸ್ಟಲ್ಲಿ ಇಲ್ಲ ನಿಮ್ಮಿಬ್ಬರನ್ನೂ ಬಿಡೋದೇ ಇಲ್ಲ, ನಿಮ್ಮನ್ನು ಉಳಿಸೋದೇ ಇಲ್ಲ. ಆ ಮಕ್ಕಳೆಲ್ಲ ಜೋರಾಗಿ ಕಿಡ್ಸ್ಕೊಂಡು ಅಂಕಲ್ ಅಂಕಲ್ ಅಂತ ಓಡಿ ಬಂದರು. ಅದಾದಮೇಲೆ ಓಡೋಗಿದ್ದು ಸರ್ ಅವನು. ಇಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಬಂದಿದ್ದರು. ಆ ಸ್ಟುಡಿಯೋನಲ್ಲಿ ಅವರು ಕಣ್ಣೀರು ಹಾಕಿ ನನ್ನ ಹೆಂಡತಿ ಲೀಲಾ ಬಂದ್ಬಿಡು, ಫ್ಲೇವರು, ಚಿನ್ನ, ಬಂಗಾರ ಅಂತೇಳಿ ಎಲ್ಲ ಕರೆದ್ರು. ಆದರೆ ಈ ರೀತಿ ಕಳಿಸೋಂಥ ಸಂದರ್ಭದಲ್ಲಿ ನೀವು ಕೂಡ ಕಳೆದ 3 ದಿನಗಳಿಂದ ಕಳಿಸ್ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಅವಾಗ ಏನಾಯಿತು ಅಂತ? ಹೌದೌದು ಸರ್, ಕಳಿಸ್ಕೊಟ್ಟೆ. ಅವ್ರ ತಂಗಿ ಎಲ್ಲ ಬಂದಿದ್ದರು, ಒಂದು 5-6 ಜನ ದೊಡ್ಡವ್ರನ್ನೆಲ್ಲ ಕರ್ಕೊಬಂದಿದ್ದ ಮನೆಗೆ. ಸರಿ ಆಯಿತು ಕಳಿಸ್ಕೊಡಿ, ನಾನೇನೋ ನೋಡ್ಕೊತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ. ಅದು ಕರ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲೋ ಬೆಡದಾಸ್ಪುರ ಹತ್ರ ಕರ್ಕೊಂಡೋಗಿ ಅವ್ರ ಚಿಕ್ಕಮ್ಮ ಮನೇಲಿ ಚೆನ್ನಾಗಿ ಹೊಡೆದಿದ್ದ. ಆಮೇಲೆ ಅವ್ರಿಗೆ 11 ನಂಬರಿಂದ ಫೋನ್ ಮಾಡ್ತು, ಈ ಥರ ನನ್ನ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾನೆ, ಸಾಯಂಗೆ ಹೊಡೆದಾಕ್ಬಿಟ್ಟಿದ್ದಾನೆ, ಬಾ ಕರ್ಕೊಂಡೋಗು ಅಂತೀನಿ. ನಾನು ಅಷ್ಟೊತ್ತಲ್ಲಿ ಬಂದು ಎಲ್ಲಿ ಹುಡುಕ್ಲಿ, ನೀನು ಅಲ್ಲಿ ಸ್ಟೇಷನ್ ಹತ್ರ ಹೋಗಿ ಸ್ಟೇಷನ್ ಹತ್ರದಿಂದ ಫೋನ್ ಮಾಡು ಅಂದೆ. ಅದಾದಮೇಲೆ ಮತ್ತೆ 11 ಗಂಟೆ ರಾತ್ರಿಯಲ್ಲಿ ಸ್ಟೇಷನ್ಗೆ ಬಂದು ಸ್ಟೇಷನಲ್ಲಿ ಬೇಡ ಅಂದ್ಬಿಟ್ಟು ಮತ್ತೆ ಬರ್ಕೊಟ್ಬಿಟ್ಟು ಆ ಹುಡುಗಿ ನನ್ನ ಜೊತೆಲೇ ಬರುತ್ತೆ ಸರ್ ಸ್ಟೇಷನಿಂದ 11:15ಗೆ. ಇದಾದ ಮೇಲೆ ಕಳೆದ 3 ದಿನಗಳ ಹಿಂದೆ ಸುಮಾರು ಒಂದು 10-15 ಜನ ಕರ್ಕೊಂಡು ಬಂದು ನ್ಯಾಯ ಪಂಚಾಯಿತಿ ಆಯಿತು. ಜೊತೆಗೆ ಅವತ್ತು ಮಕ್ಕಳನ್ನು ಕೂಡ ನಿಮ್ಮ ಜೊತೆ ಕಳಿಸ್ಕೊಟ್ರು ಅಂತೇಳಿ. ಅವತ್ತೇನಾಯಿತು ನ್ಯಾಯ ಪಂಚಾಯಿತಿ ಅಂತೇಳಿ? ಸರ್ ಅವ್ರೂರವ್ರನ್ನ ಒಂದು 20 ಜನ ಕರ್ಕೊಬಂದಿದ್ದ. ಅಲ್ಲೇ ಬನೆಘಟ್ಟ ಪಾರ್ಕ್ ರೋಡಲ್ಲೇ ನ್ಯಾಯ ಪಂಚಾಯಿತಿ ಮಾಡಿದ್ರು. ಎಲ್ಲರೂ ದೊಡ್ಡವರೆಲ್ಲ ಇದ್ದರು. ದೊಡ್ಡವ್ರ ಹತ್ರ ಎಲ್ಲ ಮಾತಾಡಿ, ಇಲ್ಲ ಆ ಹೆಣ್ಮಗುನ ಕಳಿಸು, ಇಲ್ಲ ನಾನು 3 ಮಕ್ಕಳನ್ನ ನೋಡ್ಕೊತೀನಿ, ಕೋರ್ಟ್ ತೀರ್ಮಾನ ಆಗೋ ಗಂಟ, ಇಲ್ಲ ಈ 2 ಮಕ್ಕಳನ್ನ ನೀವು ಕರ್ಕೊಂಡೋಗಿ, ಕೋರ್ಟ್ ತೀರ್ಮಾನ ಅದೇನಾಗುತ್ತೋ ಅನ್ನೋ ಗಂಟ ನಿಮ್ಮ ಜೊತೆನೇ ಇರಲಿ ಅಂದರು. ಸರಿ, ಅದಕ್ಕೂ ಒಪ್ಕೊಂಡು ನಾವು ಆ 2 ಮಕ್ಕಳನ್ನೂ ಕರ್ಕೊಬಂದ್ರಿ. ಕೋರ್ಟ್ ತೀರ್ಮಾನ ಆಗೋ ಗಂಟ ನಮ್ಮ ಜೊತೆನೇ ಇರಲಿ ಅಂದ್ಬಿಟ್ಟು ಆ ಮಕ್ಕಳನ್ನೂ ಕರ್ಕೊಬಂದ್ರಿ. ಅದಾದಮೇಲೆ ಸರಿ, ಅಲ್ಲಿರೋರೆಲ್ಲ ದೊಡ್ಡವರೆಲ್ಲ ಹೇಳಿದ್ರು, ಇನ್ಯಾವುದೇ ಕಾರಣಕ್ಕೂ ಅವನಿಗೆ ಫೋನ್ ಮಾಡಬಾರ್ದು, ಅವ್ರ ಮನೆ ಹತ್ರ ಎಲ್ಲ ಹೋಗೋದೆಲ್ಲ ಇಕ್ಕೋಬಾರ್ದು, ಏನಿದ್ರು ನೀನು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಮಾತಾಡ್ಸ್ಕೋಬೇಕಂದ್ರು. ಅದಕ್ಕೂ ಎಲ್ಲ ಒಪ್ಕೊಂಡು ಹೋದ ಸರ್ ಅವನು. ಆ ಒಪ್ಕೊಂಡು ಹೋದ್ಮೇಲೆ ನಿನ್ನೆ ನೈಟ್ ಈ ಥರ ಬಂದು ಮಾಡಿದ್ದಾನೆ ಸರ್. ಈಗ ಮಕ್ಕಳನ್ನ ನಿಮ್ಮ ಜೊತೆ ಕಳಿಸಿ ಕೋರ್ಟ್ನಲ್ಲಿ ನಾನು ಎಲ್ಲ ಇದು ಮಾಡ್ಕೋತೀನಿ, ಬಗೆಹರಿಸ್ಕೋತೀನಿ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಯಾಕೆ ಬರ್ತಾರೆ, ಮತ್ತು ಯಾಕೆ ಹಲ್ಲೆ ಮಾಡ್ತಾರೆ ನಿಮ್ಮ ಮೇಲೆ ಅಂತೇಳಿ? ಅವ್ನು ಏನು ಜಿದ್ದಿಕೊಂಡು ಬಂದಿದ್ದಾನೆ ಅನ್ನೋದು ಗೊತ್ತಿಲ್ಲ ಸರ್. ಅವನೇನಂದರೆ ಅವ್ನ ಟಾರ್ಗೆಟೇ ಇವರು ಎಲ್ಲೂ ಬದುಕಬೇಡ್ದು, ಎಲ್ಲೂ ಇವ್ರನ್ನ ಉಳಿಸ್ಬೇಡ್ದು, ನನಗೆ ಅವಮಾನ ಮಾಡಿದ್ದಾರೆ, ಇವ್ರನ್ನೆಲ್ಲೂ ನಾನು ಬದುಕಕ್ಕೆ ಬಿಡಬಾರ್ದು, ಇದು ಒಂದೇ ಸರ್ ಅವ್ನ ಟಾರ್ಗೆಟು, ಬೇರೆ ಇನ್ನೇನಿಲ್ಲ ಸರ್. ಅವ್ನು ಚಿನ್ನೂರು ಅನ್ನ ಎಲ್ಲ ಬಂಗಾರ ಎಲ್ಲ ಅದೆಲ್ಲ ಸುಮ್ಮನೆ ಸರ್ ಅವ್ನು ಹೇಳ್ತಾ ಇರೋದು. ಇವಾಗ ಅಷ್ಟೆಲ್ಲ ಚಿನ್ನೂರು ಅನ್ನ ಅಂದವ್ ನಾನೇ ಕಳಿಸ್ಕೊಟ್ನಲ್ಲ ಸರ್. ಅದಾದಮೇಲೆ ಏನು ಕಪ್ಪ ಕಳಿಸ್ಕೊಟ್ಟೆ, ನೀನು ಯಾಕಪ್ಪ ಹೊಡೆದೆ ಅಂದರೆ ನನ್ನ ಹೆಂಡ್ತಿ ನಾನು ಹೊಡಿತೀನಿ, ನೀನೇ ಅವನು ಕೇಳೋಕ್ಕ ಅಂದ. ಅದಾದಮೇಲೆ ನೀನು ಏನಕ್ಕೆ ಹೊಡೆದೆ, ಇವಾಗ ಎಲ್ಲರನ್ನೂ ಕರ್ಕೊಬಂದು ನೀನು ಕರ್ಕೊಂಡು ಹೋದಲ್ವಾ, ಚೆನ್ನಾಗಿ ನೋಡ್ಕೋಬೇಕಾಗಿತ್ತಲ್ವ, ಅಲ್ಲಿ ಮೀಡಿಯಾ ಮುಂದೆ ಎಲ್ಲ ಆ ಥರ ಹೇಳ್ದಲ್ವ ಅಂದರೆ ನನ್ನ ಹೆಂಡ್ತಿ ನಾನು ಹೊಡಿತೀನಿ, ನೀನು ಯಾರು ಕೇಳೋಕ್ಕೆ ಅಂದ. ಅದಾದಮೇಲೆ ನಾನು ಇಲ್ಲ ಇವಾಗ ನಾನೇ ಕರ್ಕೊಬಂದಿದ್ದೀನಿ, ಅದೇನಾಗುತ್ತೋ ಅದು ಕೋರ್ಟ್ ಮುಖಾಂತರನೇ ಹೋಗೋಣ, ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ನೀನು ಮಾಡು ಅಂದೆ.